ಅದೇ ವಿಚಾರಕ್ಕಾಗಿ ಈಗ ಕೇಶವ್ ಪ್ರಸಾದ್, ನಾನು, ಡಾಕ್ಟರ್ ಸಂದೀಪ್ ಮತ್ತು ಸಿಮೆಂಟ್ ಮಂಜು, ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗಿಯವರು ಮತ್ತು ನಾಗರಾಜರವರು, ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮೇಡಮ್ ಅವರು, ನಾವೆಲ್ಲರೂ ಕೂಡ ಈಗ ಹೋಗ್ತಾ ಇದ್ದೀವಿ. ನಿನ್ನೆ ನಮ್ಮ ಅಧ್ಯಕ್ಷರು ಹೋಗಿ ಮತ್ತು ಅಶೋಕ್ ಅವರು, CT ರವಿ ಅವರು ಎಲ್ಲ ಹೋಗಿ ನಿನ್ನೆ ನೋಡಿ ಬಂದಿದ್ದಾರೆ. ಇವತ್ತು ಇನ್ನೂ ಒಂದು ವಿಷಯ ನಮಗೆ ಗೊತ್ತಾಗಿದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಬಾಟಲ್ಗಳಿಂದ ಹೊಡೆಯಲಾಗಿದೆ, ಕಲ್ಲುಗಳಿಂದ ಜಜ್ಜಲಾಗಿದೆ ಅಂತೇಳಿ ಕೂಡ ಬಂದಿದೆ ಇವತ್ತು. ಈ ಕಾರಣದಿಂದ ನಾವು ಕೂಡ ಹೋಗಿ ವಿಚಾರ ಏನು ಅಂತ ತಿಳಿದು ಈ ಘಟನೆಗೆ ಕಾರಣ ಏನೋ, ಮತ್ತೆ ಪೊಲೀಸ್ನವರು ಯಾಕೆ ಇಷ್ಟೊಂದು ಅದನ್ನು ಸುಲಭವಾಗಿ ಬಿಟ್ಟರು, ಇಲ್ಲಿ ಆಗಿರ್ತಕ್ಕಂಥ ದೋಷಗಳೇನು, ಇಂಥ ವಿಚಾರಗಳ ಬಗ್ಗೆ ತಿಳಿದು ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ಬಗ್ಗೆ ಕೂಡ ನಾವಿವತ್ತು ಪರಿಶೀಲನೆ ಮಾಡಬೇಕು. ಅಲ್ಲಿ ಖುದ್ದು ಜನರನ್ನು ಭೇಟಿ ಮಾಡಿ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆಗಳು ಮತ್ತು ನಷ್ಟ, ನೋವುಗಳು ಇವುಗಳನ್ನೆಲ್ಲ ವಿಚಾರಿಸಿ ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಈಗ ಹಿಂಡಾಗಿ ಹೋಗ್ತಾ ಇದ್ದೇವೆ. ಬಹುಶಃ 4 ಗಂಟೆಗೆ ನಾವು ಅಲ್ಲಿ ತಲುಪಿ ವಿಚಾರಗಳನ್ನು ತಿಳ್ಕೊಂಡು ಬರಲಿಕ್ಕೆ ಹೊರಟಿದ್ದೇವೆ. ಇದು ತುಷ್ಟೀಕರಣದ ರಾಜಕಾರಣವನ್ನ ಕಾಂಗ್ರೆಸ್ಸು ಇವತ್ತು ಮಾತ್ರ ಅಲ್ಲ, ಸದಾಕಾಲ ಅದನ್ನೇ ಮಾಡ್ತಾ ಬರ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ತಿಳಿದಿರ್ತಕ್ಕಂಥ ವಿಷಯ. ಅಷ್ಟು ಮಾತ್ರ ಅಲ್ಲ, ದಲಿತರು ಕೂಡ ಟಾರ್ಗೆಟ್ ಆಗ್ತಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಯಾದಗಿರಿಯಲ್ಲಿ ಊರಿನಿಂದ ದಲಿತರನ್ನು ಬಹಿಷ್ಕಾರ ಹಾಕಲಾಗಿದೆ. ನಿನ್ನೆ ರಾಮನಗರದಲ್ಲಿ ಆ ಮುಸ್ಲಿಂ ಬಂಧುಗಳು ದಲಿತರನ್ನ ಅವನ್ನ ಥಳಿಸಿ ಇವತ್ತು ಅವನೊಂದು ಹಾಸ್ಪಿಟ್ಲಲ್ಲಿದ್ದಾನೆ. ಇಲ್ಲಿ ಕೂಡ ಅಂಬೇಡ್ಕರ್ ಅವರ ಪುತ್ಥಳಿಗೆ ಇವತ್ತು ಅಪಮಾನ ಮಾಡಲಾಗಿದೆ. ಅಲ್ಲಿ ಕಲ್ಲು ತೂರಾಟ ಮತ್ತು ಬಾಟಲಿಗಳಿಂದ ಬಡ್ದಿದ್ದಾರೆ ಅಂತ. ಇವೆಲ್ಲವೂ ಕೂಡ ತುಷ್ಟೀಕರಣ ರಾಜಕಾರಣದ ಭಾಗವೇ ಆಗಿರೋದ್ರಿಂದ ಜನರು ನೆಮ್ಮದಿಯಿಂದ ಇರಬೇಕು ಅನ್ನೋದು ಕಾಂಗ್ರೆಸ್ನ ನೀತಿ ಅಲ್ಲ. ಒಬ್ಬರಿಗೊಬ್ಬರನ್ನ ತಂದಿಟ್ಟು ನಾವು ಇವತ್ತು ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋದೇ ಉದ್ದೇಶ ಆಗಿದೆ. ನಾವು ಗಮನಿಸ್ತಾ ಬರ್ತಿದ್ದೇವೆ, ಹಿಂದೂಗಳನ್ನ ಎಲ್ಲಿ ಹಿಂದೂ ಅಂತಕ್ಕಂಥ ವಿಚಾರ ಬರ್ತದೋ ಅಲ್ಲಿ ಎತ್ತಿ ಕಟ್ಟಿ ಹಿಂದೂಗಳನ್ನ ದಮನ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ಸು ಸಂಪೂರ್ಣವಾಗಿ ನೆಲ ಕಚ್ಚೋದು, ಈ ದೇಶದಿಂದ ಕಣ್ಮರಿ ಆಗ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಒದಗಿ ಬರಬಹುದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ನಿಲ್ತೇವೆ. ನೋಡಿ, ಹಿಂದುತ್ವ ಈ ದೇಶದ ಅಂಗ. ಹಿಂದುತ್ವಕ್ಕೆ ಯಾವುದೇ ರೀತಿಯ ಒಂದೇ ಒಂದು ತೃಣದಷ್ಟು ತೊಂದರೆ ಆದರೂ, ಆ ಜನರಿಗೆ ನೋವಾದರೂ ಕೂಡ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಸಿದ್ಧವಾಗಿ ಅವರ ಮುಂದೆ ನಿಲ್ತದೆ. ಅವರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ಅಂದ ತಕ್ಷಣ ನೀವೇನು ಮುಸ್ಲಿಮರು ವಿರೋಧಿಯಾ ಅಂತ ನೀವೇನು ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಾವು ಅವ್ರನ್ನ ವಿರೋಧಿಸೋದಿಲ್ಲ. ಆದರೆ ಕಾಂಗ್ರೆಸ್ನವರನ್ನ ಮಾತುಗಳನ್ನು ಕೇಳಿಕೊಂಡು ಅವರು ನಮ್ಮನ್ನ ವಿರೋಧಿಸ್ತಾರೆ. ಅದರಿಂದ ಅವರು ಮುಕ್ತರಾಗಬೇಕು. ಇಂಥ ನಮ್ಮನ್ನು ವಿರೋಧಿಸೋದು, ಹಿಂದೂಗಳನ್ನು ವಿರೋಧಿಸೋದು ನಿಮ್ಮ ಕೆಲಸವೂ ಅಲ್ಲ, ಮುಸ್ಲಿಮರನ್ನು ವಿರೋಧಿಸೋದು ನಮ್ಮ ಕೆಲಸವೂ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಸಹೋದರತ್ವದಿಂದ ನಾವು ಹೋಗ್ಬೇಕು. ಆದರೆ ಒಂದು ತಿಳ್ಕೊಳ್ಬೇಕು, ಅವರು ಒಬ್ಬರನ್ನೊಬ್ಬರು ಯಾರೇ ಆಗಲಿ ವಿರೋಧಿಸೋದ್ರಿಂದ, ನಿಂದಿಸೋದ್ರಿಂದ ಸಮಾಜ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.